पढ़द नाम कड़ु मोदवा पढ़द नाम कड़ु मोदवा पढ़द नाम कड़ु मोदवा वीरा तनु जातरा मेरी दादी विचारिया वीरा तनु जातरा मेरी दादी विचारिया सरी मिगिलिल्लव करसुत गरिग सरी मिगिलिल्लव करसुत गरिग पढ़द नाम कड़ु मोदवा पढ़द नाम कड़ु मोदवा पढ़द नाम कड़ु मोदवा मंत्री सेनाधिपा तंतरा कळविल्लव मंत्री सेनाधिपा तंतरा कळविल्लव नदियर शिवन संतಸ ಉಂಟು नदियर शिवन संतಸ ಉಂಟು पढ़द नाम कड़ु मोदवा पढ़द नाम कड़ु मोदवा पढ़द नाम कड़ु मोदवा ಬೇಷ್ ಶಬಾಸ್ ಬಹಳ ಸಂತೋಷವಾಯಿತು ಕುಮಾರರೀರ ನೀವೆಲ್ಲರೂ ಶೂರಾಗ್ರಣಿಗಳೆಂಬುದು ನನಗೆ ಮೊದಲಿನಿಂದಲೂ ತಿಳಿದ ವಿಷಯವೇ ಸರಿ ಆದರೆ ಆ ದ್ರೋಹಿಯಾದ ವಿಭೀಷಣನ ಕಾಪಟ್ಯದಿಂದ ವಿಮುಖರಾಗಿರುವುದೇನೋ ಎಂದು ಅನುಮಾನಿಸಬೇಕಾಯಿತು ಇನ್ನು ನಿಮ್ಮ ನೈಜ ಗುಣಗಳನ್ನರಿತು ನನ್ನ ಮನಸ್ಸಿನ ದುಗುಡವನ್ನು ಹೊರದೂಡಿಸುವನು ಇನ್ನು ಆ ಸೀತೆ ನನ್ನ ಮುಂಗೈ ಅರಗಿರಿಯಾದಂತೆ ಸರಿ ಅದಿರಲಿ ರಾಜೇಂದ್ರ, ಯುದ್ಧಕ್ಕೆ ಮೊದಲು ವೈರಿಗಳ ಬಲಾಬಲವನ್ನು ತಿಳಿಯಲು. ಹೌದು, ಅದಕ್ಕೋಸ್ಕರವಾಗಿಯೇ ಶುಕಾಸುರನನ್ನು ಆ ವೈರಿಗಳ ಸಮೂಹಕ್ಕೆ ಕಳುಹಿಸಿದ್ದೇನೆ. ಇನ್ನು ವಿಷಯವನ್ನು ತಿಳಿಯಬಹುದು. ಶುಕ ಎಲ್ಲಿ ಆ ಮೃಗ ಸಂಕುಲಗಳ ಪರಾಕ್ರಮವನ್ನು ಸ್ವಲ್ಪ ತಿಳಿಸುವಂತವನಾಗು, ನೋಡೋಣ. ಪ್ರಭುಗಳಿಗೆ ಜಯವಾಗಲಿ. ಪ್ರಭು ಚಿತ್ತದಂತೆ ನಾನು ಪಡೆದ ಒಂದು ಅನುಭವವನ್ನು ವಿವರಿಸುವೆನು. ಆದರೆ ಅಕಾರಣವಾಗಿ ನಿಮಗೆ ಕೋಪ ಬರುವುದೇನೋ ಎಂಬ ಸಂಶಯ. ಇಲ್ಲ, ಇದ್ದ ಸಮಾಚಾರವನ್ನು ತಿಳಿಸುವುದಕ್ಕೆ ಭಯವೇಕೆ? ಅಲ್ಲದೆ ಕಾರಣವಿಲ್ಲದೆ ಕೋಪ ಮಾಡಿಕೊಳ್ಳುವುದು ರಾಜನೀತಿಯೇ? ಅದೇನೋ ಸಹಜ. ಅದರಲ್ಲಿಯೂ ನಿಮ್ಮ ಕುಮಾರರ ಕೋಪ ಪೌರುಷವೆರಡು ಮೂಗಿನ ತುದಿಯಲ್ಲೇ ಇದೆ. ಆ ಕೋಪ ನನ್ನ ಮೇಲೆ ತಿರುಗುವುದೇನೋ ಎಂಬ ಸಂಶಯ. ಕುಮಾರ, ಇದ್ದ ಸಂಗತಿಯನ್ನು ಸರಿಯಾಗಿ ತಿಳಿಸುವಂತನಾಗು. ತಿಳಿಸುವುದೇನು? ಇದ್ದ ಸಮಾಚಾರವನ್ನು ಧೈರ್ಯವಾಗಿ ತಿಳಿಸು, ನೋಡೋಣ. ಏಕಿ ಭ್ರಾಂತಿಯು ನಿಮಗೆ ಸಾಕು ಮಿಲ್ಸೀತೆಯೇನೋ. ಏಕಿ ಭ್ರಾಂತಿಯು ನಿಮಗೆ ಸಾಕು ಮಿಲ್ಸೀತೆಯೇನೋ. ಶ್ರೀಕಾಂತನೇ ದುರಾಂತ, ಶ್ರೀಕಾಂತನೇ ದುರಾಂತು ಸಾಕು ಬಿಡುವುದು ಸಹಜ. ಈ ಭ್ರಾಂತಿಯು ನಿಮಗೆ ನರನೇ ಶ್ರೀರಾಮನು ನಡೆಸಿಯು ಜಾನಕಿಯು.
ಭ್ರಾಂತಿಯು ನಿಮಗೆ ಸಾಕು ಬಿಡಿಸೀತೆಯನು ಶ್ರೀಕಾಂತನೇ ದುರಾಂತು ಶ್ರೀಕಾಂತನೇ ದುರಾಂತು ಸಾಕು ಗೆಡುವುದು ಸಹಜ ಈ ಭ್ರಾಂತಿಯು ನಿಮಗೆ ವರ್ಣಿಸುವ ಢರಿ ಬಲವ ಕಣ್ಣಾಲಿ ಕರಗುವುದು ವರ್ಣಿಸುವ ಢರಿ ಬಲವ ಕಣ್ಣಾಲಿ ಕರಗುವುದು ಎನ್ನೀನೊಳ್ಮನ ಮಾಡಿ ಎನ್ನೀನೊಳ್ಮನ ಮಾಡಿ ಮಣ್ಣು ಬಿಡುವವರಿವರು ಈ ಭ್ರಾಂತಿಯು ನಿಮಗೆ ಸಾಕು ಬಿಡಿಸೀತೆಯನು ಶ್ರೀಕಾಂತನೇ ದುರಾಂತು ಶ್ರೀಕಾಂತನೇ ದುರಾಂತು ಸಾಕು ಬಿಡುವುದು ಸಹಜ ಈ ಭ್ರಾಂತಿಯು ನಿಮಗೆ ರಾಜೇಂದ್ರ, ನಾನು ಇನ್ನು ಅಪ್ಪಣೆಯನ್ನು ಪಡೆದು ಆ ಸಮುದ್ರ ತೀರದಲ್ಲಿದ್ದ ಹರಿಸಮುದ್ರವನ್ನು ಮುಟ್ಟಿ ಒಂದು ಕೋಡಗ ರೂಪವನ್ನು ತಾಳಿ ಹೊರಡಲು ಉದ್ಯುಕ್ತನಾಗಿ ಗಿಳಿಯ ರೂಪವನ್ನು ತಾಳಿ ಹಾರಿ ಬರುತ್ತಿರಲು ಆ ವಿಭೀಷಣನು ನನ್ನ ಮಾಯೆಯನ್ನರಿತು ನನ್ನನ್ನು ಸೇತು ಬಂಧನವಾಗುವವರೆಗೂ ಬಿಡಕೂಡದೆಂದು ಬಂಧಿಸಿದನು. ಆ ನಂತರ ನನ್ನನ್ನು ಬಿಡುಗಡೆ ಮಾಡಿದನು. ನಂತರ ಮುಂದೇನಾಯಿತು? ಆಗುವುದೇನು, ಆ ರಾಮಚಂದ್ರನು ಭೂಭಾರನ ನಿವಾರಣೆಗೂ ಮತ್ತು ದೇವತೆಗಳ ಹಿತಕ್ಕೂ ಸರ್ವಶಕ್ತನಾದ ನಾರಾಯಣನು ನರಾವತಾರವೆಂದು ಅನುಜನಾದ ಲಕ್ಷ್ಮಣನು ಆದಿಶೇಷನಂತೆ ಅವನ ಶೌರ್ಯಕ್ಕೆ ಎಡೆಯೇ ಇಲ್ಲ. ಇನ್ನು ಆಂಜನೇಯನು ಬ್ರಹ್ಮಾಂಶವೆಂತಲೂ ಸುಗ್ರೀವನು ಸೂರ್ಯಾಂಶವೆಂತಲೂ ನೀಲನು ಅನಿಲಾಂಶವೆಂತಲೂ ತಿಳಿದಿರುವೆನು. ವಜ್ರದೇಹಿಗಳು ಕಾಮರೂಪಿಗಳು ಆದ ಅವರನ್ನೆದುರಿಸಲು ಹರಿಹರ ಬ್ರಹ್ಮಾದಿಗಳಿಂದಲೂ ಸಾಧ್ಯವಿಲ್ಲ ಎಂದು ನನಗೆ ತೋರುತ್ತದೆ. ಇದರ ಮೇಲೆ ತಮ್ಮ ಚಿತ್ತ. ಸಾಕು ನಿಲ್ಲಿಸು ಸುಖ. ನೀನು ಹೇಳಿದ ದೇವತೆಗಳೆಲ್ಲ ನಮಗೆ ದಾಸಾನುದಾಸನಾಗಿರುವಾಗ ಅವರ ಒಂದಂಶವನ್ನು ಪಡೆದು ಹುಟ್ಟಿರುವ ಆ ಕೋತಿಗಳು ನಮಗೆ ಗಣನೆಯೇ? ಯೋಚಿಸಿ ನೋಡು ಸುಖ. ನೋಡುವುದೇನು, ನೀವು ಶೂರರಾಗಿರಬಹುದು. ನಿಮಗೆ ತೃಣಮಾತ್ರದಂತಿರೋ ಒಂದೇ ಒಂದು ಕೋತಿ ಒಂದು ಅಕ್ಷಯ ಕುಮಾರನನ್ನು ಕೊಂದು ವಿಶ್ವಕರ್ಮ ನಿರ್ಮಿತವಾದ ಲಂಕಾಪಟ್ಟಣವನ್ನು ಸುಡುತ್ತಿರುವಾಗ ನಿಮ್ಮ ಪೌರುಷವಲ್ಲ ಎಲ್ಲಿ ಹೋಗಿತ್ತು? ಇಷ್ಟು ಮಂದಿ ವೀರಾದಿವೀರರು ಸೇರಿ ಒಂದೇ ಒಂದು ಕೋತಿಯನ್ನು ಸಂಹರಿಸಲಾಗಲಿಲ್ಲವಲ್ಲ. ಅಲ್ಲದೆ ನಿನ್ನಿನ ದಿನ ಎಲ್ಲಾ ಸಭಾಸದರು ಕುರಿತಿರುವಾಗಲೇ ನಿಮ್ಮ ಸಿರಿಯು ಮುರಿದು ಬೀಳುವಂತೆ ರಾಮಾನ್ವಯ ಧ್ವಜವು ರಾಮಬಾಣದಿಂದ ಮುರಿದು ಬೀಳುವಾಗ ನೀವಾರು ಎದುರಾಗಲಿಲ್ಲವಲ್ಲ. ನೀವು ಬಡಕೋತಿ ಎಂದು ಹೇಳುತ್ತಿರುವ ಆ ಸುಗ್ರೀವನು ನುಗ್ಗಿ ಸಾರ್ವಭೌಮರ ಕಿರೀಟವನ್ನು ಸೆಳೆದುಕೊಂಡು ಹೋಗುತ್ತಿರುವಾಗ ನಿಮ್ಮ ಪ್ರತಾಪವೆಲ್ಲ ಎಲ್ಲಿ ಹೋಗಿತ್ತು? ಸುಮ್ಮನೆ ಆತ್ಮಸ್ತುತಿ ಮಾಡಿಕೊಳ್ಳುವುದರಿಂದ ಏನು ಪ್ರಯೋಜನ? ರಾಜೇಂದ್ರ, ಇವರೆಲ್ಲರ ಪೌರುಷವು ಆ ರಾಮರ ಮುಂದೆ ಎಣ್ಣೆಯಲ್ಲಿ ಬಿದ್ದ ಹುಳುಗಳಂತೆಯೇ ಸರಿ. ಆದ್ದರಿಂದ ವಿವೇಕವನ್ನು ತಂದುಕೊಂಡು ಸೀತೆಯನ್ನು ರಾಮರಿಗೆ ಬಿಟ್ಟು ಶರಣಾಗಿರಿ. ಸುಖ ನುಡಿ ನುಡಿಯುವ ಜಡಮತೆ ಮನಂ ಕಡಿದೀಡಾಡುವ ದುಡುಕದಿರೋ ಕೆಡೆ ನುಡಿ ನುಡಿಯುವ ಜಡಮತೆ ಮನಂ ಕಡಿದೀಡಾಡುವ ದುಡುಕದಿರೋ ಕಡಲಳಿಯಂತ ಪಡೆಯನ್ನು ಬಳಸಿ ನುಡಿಯಲು ನಾಲಿಗೆ ಎಂದಿರುವುದೋ ನುಡಿಯಲು ನಾಲಿಗೆ ಎಂದಿರುವುದೋ ನುಡಿಯಲು ನಾಲಿಗೆ ಎಂದಿರುವುದೋ ಹರಿಯಿಂದಡಿಗಡಿ ಗರುವ ಮೂಡರ ಪರಿಗಣಿಸಿ ಸ್ವಯ ತೆರೆದಿಡುವೆ ಹರಿಯಿಂದಡಿಗಡಿ ಗರುವ ಮೂಡರ ಪರಿಗಣಿಸಿ ಸ್ವಯ ತೆರೆದಿಡುವೆ ದುರಾತ್ಮನೆ ವನಂ ನರದವನ ಬಳೆ ದುರಾತ್ಮನೆ ವನಂ ನರದವನ ಬಳಿ ಕರದಯ್ಯಲು ಬಲು ಬಾಯ್ ಬಡುತ್ತ ಕರದಯ್ಯಲು ಬಲು ಬಾಯ್ ಬಡುತ್ತ ಕರದಯ್ಯಲು ಬಲು ಬಾಯ್ ಬಡುತ್ತ ಕುಲದ್ರೋಹಿ ಹೇಳಿ
ವೀರಾದಿ ವೀರರಾದ ನಮ್ಮೆದುರಲ್ಲಿ ನಿಂತು ಆ ಕಾಡು ಕವಿಗಳನ್ನು ಅವರ ಪೌರುಷವನ್ನು ಹೊಗಳುತ್ತಿರುವೆಯ ನಿನಗೇನಾದರೂ ಭಯವಾದ ಪಕ್ಷದಲ್ಲಿ ಆ ಹೇಡಿ ವಿಭೀಷಣನಂತೆ ಆ ತಿರುಪೆ ರಾಮನ ಜೋಳಿಗೆ ನಡೆದ ನಡೆ, ಇಲ್ಲವಾದರೂ ನಿನಗೆ ಮರಣವೇ ಸಿದ್ಧ ಮದ ಅಂತ. ಯುವರಾಜ ಸೂರೈಸು. ಅವನು ಬಂದ ಮೇಲೆ ತಿಳಿದ ವಿಚಾರವನ್ನು ತಿಳಿದು ಇಷ್ಟು ಕಾತುರ ಬೇಕೆ? ನಮ್ಮಲ್ಲೇ ದ್ರೋಹ ಚಿಂತನೆ ಸಾಕು. ಸ್ವಲ್ಪ ಸಮಾಧಾನವಾಗಿರು. ಇದೇನು ಪಟ್ಟಣದ ಜನರೆಲ್ಲ ಕಲಕಲ ಶಬ್ದದಿಂದ ಭಯಾನಕ ಶಬ್ದವು ಕೇಳಿ ಬರುವುದಲ್ಲ. ಶುಕ, ಅದೇನು ಜಾಗೃತವಾಗಿ ವಿಚಾರಿಸಿಕೊಂಡು ಬಾ. ಮಹಾಪ್ರಸಾದ. ಮಂತ್ರಿ, ಕೋತಿಗಳೇನಾದರೂ ಪಟ್ಟಣಕ್ಕೆ ಲಗ್ಗೆ ಇಟ್ಟಿರಬಹುದೇ? ಇರಬಹುದು. ಶಕುನ ಬಂದ ಮೇಲೆ ಸ್ವಲ್ಪ ಸಮಾಚಾರ ವಿಚಾರಿಸೋಣ. ಸಮಾಧಾನವಾಗಿರು. ಪ್ರಭುಗಳಿಗೆ ಜಯವಾಗಲಿ. ವಿಜಯೀ ಭವ. ಶುಕ, ಸಮಾಚಾರವೇನು? ಸ್ವಾಮಿ, ನಾನು ಏನೆಂದು ಹೇಳಲಿ? ಹಿಂದೆ ನಮ್ಮ ಲಂಕಾ ದಹನ ಮಾಡಿದ ಆ ಕೋತಿ ಏನು ಕಾರಣವೋ ಮತ್ತೆ ಬರುತ್ತಿದ್ದಾನೆ. ಪಟ್ಟಣದ ಜನರೆಲ್ಲ ಭಯದಿಂದ ಕಂಪಿಸುತ್ತಿದ್ದಾರೆ. ಅರಮನೆಯ ದ್ವಾರದಲ್ಲಿ ತಡೆದ ದ್ವಾರಪಾಲಕರನ್ನೆಲ್ಲ ಲೆಕ್ಕವಿಲ್ಲದೆ ಸಂಹರಿಸುತ್ತಾ ಅಟ್ಟಹಾಸದಿಂದ ಬರುತ್ತಿದ್ದಾನೆ. ಕಾರಣವೇನೋ ತಿಳಿಯದು. ಅದು ಬಂದೇ ಬಿಟ್ಟನು. ಬರಲಿ ಈ ಆಸ್ಥಾನದಲ್ಲಿ ಅವನಿಗೆ ಸ್ಥಳವನ್ನೇ ಕೊಡಬೇಡಿ. ಈ ರಘುವೀರ ಸಮರ್ಥ ಎಚ್ಚರಿಕೆ. ತಿನ್ನುವಂತೆ. ಓಹೋ, ಇದೇ ಆ ಕಳ್ಳ ರಾವಣನ ಆಸ್ಥಾನವಿರಬಹುದು. ಇರಲಿ, ನನಗೆ ಈಗ ಸಂತೋಷವಾಯಿತು. ಮಾತನಾಡಿಸಿ ವಿಚಾರವನ್ನು ತಿಳಿಯುವನು. ಅಯ್ಯ ವೀರಾಗ್ರಣಿಗಳೇ, ಈ ಸಭೆ ಯಾರದು? ಇದಕ್ಕೆ ಅಧಿಪತಿ ಯಾರು? ಇಲ್ಲಿನ ಐಶ್ವರ್ಯಾತಿಶಯಗಳನ್ನು ನೋಡಿದರೆ ಸುರಪತಿಯ ಮೂಲಗಕ್ಕೂ ಮೀರಿರುವಂತೆ ಕಾಣುತ್ತಿರುವುದಲ್ಲ. ಹಬ್ಬ, ಇಲ್ಲಿ ನೆರೆದಿರುವ ವೀರಾದಿ ವೀರರನ್ನು ನೋಡಿದರೆ ಜಗತ್ ಪ್ರಸಿದ್ಧರಂತೆ ಕಾಣುತ್ತಿರುವುದಲ್ಲ. ಇರಲಿ, ಈಗ ಆ ಮಾನಗೇಡಿ ಯಾರೆಂಬುದನ್ನು ತಿಳಿಸಿ. ಅಯ್ಯ ವಾನರ ಕುಮಾರ, ನೀನು ಉದ್ದಂಡ ದೋರ್ದಂಡ ಗಂಡುಗಲಿ ಮಿಂಡ ಮೂರು ಲೋಕದ ಗಂಡ. ಬ್ರಹ್ಮಲೋಕಾಧಿಪತಿ ಎಂದು ಕೇಳಿರಬಲ್ಲ ಅಷ್ಟೇ. ಇದು ರಾಜಸ್ಥಾನವೆಂದು ತಿಳಿ. ಓಹೋ, ಸರಿ, ನಿಮ್ಮ ಒಡೆಯನ ಬಿರುದುಗಳನ್ನು ವರ್ಣಿಸಲು ವೇಳೆಯಾಗುವಂತೆ ಕಾಡುತ್ತದೆ. ನಿಮ್ಮ ಒಡೆಯನ ಬಿರುದುಗಳನ್ನು ವರ್ಣಿಸಲು ನನಗೂ ಸ್ವಲ್ಪ ಕುತೂಹಲವಾಗಿದೆ. ಅಪ್ಪಣೆಯನ್ನು ಕೊಡುವಿರಾ? ಕುತೂಹಲ ಇದ್ದರೆ ಚಿಂತಿಸಬಹುದು. ಅಯ್ಯ, ನಿಮ್ಮ ಪ್ರಭುಗಳು ಹಿಂದೆ ಬಲಿಚಕ್ರವರ್ತಿಯೊಡನೆ ಯುದ್ಧಕ್ಕೆ ಹೋಗಿ ಅವನನ್ನು ಮಾತನಾಡಿಸಲು ಶಕ್ತಿ ಇಲ್ಲದೆ ಅವನಿಂದ ಅವಮಾನಿಸಲ್ಪಟ್ಟು ಬಂದುದರಿಂದ ಬಲಭೀಮನೆಂದು ಪ್ರಖ್ಯಾತನಾಗಿರುವನೆ. ಏಕೆ ಹಟ್ಟಹಾಸದಿಂದ ಕೈಲಾಸ ಪರ್ವತವನ್ನು ಎತ್ತಲಿಕ್ಕೆ ಹೋಗಿ ಎದೆಯ ಮೇಲೆ ಎಳೆದುಕೊಂಡು ಬಿದ್ದಿರುವಾಗ ಅವನ ಅಂಗರಕ್ಷಕರು ಬಂದು ಉಳಿಸಲಿಲ್ಲವೇ? ಕಾರ್ತ್ಯ ವೀರಾರ್ಜುನ ಮೇಲೆ ಯುದ್ಧಕ್ಕೆ ಹೋಗಿ ಅವನ ಮೇಲೆ ಯುದ್ಧ ಮಾಡಲು ಸಾಕಾಗದೆ ಸುಸ್ತಾಗಿ ಅವನ ಸತಿಯರು ಜಲಕ್ರೀಡೆಗಾಗಿ ಕಟ್ಟಿದ್ದ ನೀರಿನಲ್ಲಿ ಕೊಚ್ಚಿ ಹೋಗಿ ಅವರಿಂದ ಬಂಧಿಸಲ್ಪಟ್ಟು ಅವಮಾನಿತರಾಗಿ ಬಂದುದರಿಂದ ಮೂರು ಲೋಕದ ಗಂಡನೆಂದು ಪ್ರಖ್ಯಾತನಾಗಿರುವನೆ. ಹೋಗಲಿ, ನಮ್ಮ ತಂದೆಯಾದ ವಾಲಿಯು ಸೂರ್ಯನಿಗೆ ಆರ್ಘ್ಯವನ್ನು ಕೊಡುತ್ತಿರುವಾಗ ಹಿಂದಿನಿಂದ ಹೋಗಿ ವಾಲಿಯ ಭುಜಗಳನ್ನ ಭದ್ರವಾಗಿ ಬಂಧಿಸಲು ಆಗ ಕೋಪಗೊಂಡ ವಾಲಿಯು ತನ್ನ ಲಾಂಗೂಲವನ್ನು ಬೆಳೆಸಿ 10 ಕಂಠಗಳಿಗೂ ಸುತ್ತಿ ಸಪ್ತ ಸಮುದ್ರಕ್ಕೆ ಎಸೆದು ಮುಳುಗಿಸಿ ತೇಲಿಸಿ ಬಂದುದರಿಂದ ಮೂರು ಲೋಕದ ಗಂಡನೆಂದು ಪ್ರಖ್ಯಾತನಾಗಿರುವನೆ. ಮತ್ತು ನಾನು ಮಗುವಾಗಿದ್ದಾಗ ನನ್ನ ತಂದೆಯು ಒಂದು ಹುಳುವೆಂದು ತಂದು ನನ್ನ ತೊಟ್ಟಿಲ್ಲ ಕಲ್ಪಕ್ಕೆ ಕಟ್ಟಲು ಹಾಗಾಗಿ ನಾನು ನನ್ನ ಈ ಮುದ್ದು ಪಾದದಿಂದ ಒಲೆಯುತ್ತಿದ್ದರು.
ಮೀಸೆಗಳನ್ನು ತಗ್ಗಿಸಿಕೊಂಡು ಹೋಮಾನಿತರಾಗಿರುತ್ತಿದ್ದ ಆ ಮಾನಗೇಡಿ ಯಾರೆಂದು ತಿಳಿಸಿ. ನಿಮಗೆ ಆ ರಾಮಚಂದ್ರನು ಆಯುರಾರೋಗ್ಯವನ್ನು ಕಲ್ಪಿಸುವನು. ಏಕೆ ಮಾತನಾಡದೆ ಸರ್ವರು ಮೌನವಾಗಿ ಕುಳಿತಿರುವರಲ್ಲ? ಮಾತನಾಡಲು ಮೌನವೇ ಕೀರ್ತಿಯೇ ನಿಮಗೆ. ಮಾತನಾಡಲು ಮೌನವೇ ಕೀರ್ತಿಯೇ ನಿಮಗೆ. ಮತ್ತೆ ಸೀತೆಯನ ಪಾಕರಿಸಿದ, ಮತ್ತೆ ಸೀತೆಯ ಅಪಕರಿಸಿದ, ಮತ್ತೆ ಸೀತೆಯ ಅಪಕರಿಸಿದ ಧೂತ ರಾವಣ ಭಾವವಂತೆ ಮಾತನಾಡಲು ಮೌನವೇ ಕೀರ್ತಿಯೇ ನಿಮಗೆ. ಹರಿಸಿದ ಕೂಳನ ಹೊರಗೋಳಿಸದೆ ತೋರಿ ರಾವಣ, ಮರೆಗೋಳಿಸದೆ ತೋರಿ ರಾವಣ, ಮರೆಗೋಳಿಸದೆ ತೋರಿ ರಾವಣ. ಹೊರವೇನು ಉಪಕಾರ ಮಾತನಾಡಲು ಮೌನವೇ ಕೀರ್ತಿಯೇ ನಿಮಗೆ. ವಾಲಿಯು ಸಾಗುದೆ ಸೋಲಲು ಏಣಿಯು, ವಾಲಿಯು ಸಾಗುದೆ ಸೋಲಲು ಏಣಿ, ಬಾಲನು ಬಂಧಿಸಿ ಜೇಗಿಸಿ ಮುಳುಗಿಸಿ. ಬಾಲಲೀಲೆಯೊಂದು ನನಗೆ ಎಚ್ಚರಿಕೆ! ಬಾಲಲೀಲೆಯೊಂದು ನನಗೆ. ನಿಂತ್ಕೋಬೇಕಲ್ಲ, ನಿಂತ್ಕೋಬೇಕು. ಬಾಲಲೀಲೆಯೊಂದು ನನಗೆ ಹರಿಯೇ ಮಾತನಾಡಲು ಮೌನವೇ ಕೀರ್ತಿಯೇ. ಸಹಚರರೇ, ಏಕೆ ಮಾತನಾಡದೆ ಎಲ್ಲರೂ ಮೌನವಾಗಿ ಕುಳಿತಿರುವಿರಲ್ಲ? ಎಲ್ಲವೋ ಕೋಣಗ, ನಿಮ್ಮ ಸೀತೆಯನ್ನು ಯಾರು ಚೋರತನದಿಂದ ಯಾರು ಕಾಣದಂತೆ ಹೊತ್ತು ತರಲಿಲ್ಲ. ಬೇಕಾಗಿದ್ದ ಪಕ್ಷದಲ್ಲಿ ಸೂರ್ಯ ಚಂದ್ರನನ್ನು ಕೇಳು, ಹೇಳುವರು. ಅದು ಅಲ್ಲದೆ ಅಂತಹ ಸೌಂದರ್ಯ ಶಿಖಾಮಣಿಯಾದ ಸೀತೆಗೆ ಆ ಬಡರಾಮನು ಅನ್ನ ವಸ್ತ್ರಾದಿಗಳನ್ನು ಕೊಡುವ ಯೋಗ್ಯತೆ ಇಲ್ಲದೆ ಕಾಡಿನಲ್ಲಿ ಗೆಡ್ಡ ಗೆಣಸುಗಳಿಗೋಸ್ಕರ ಅಲೆಯುತ್ತಿದ್ದನ್ನು ನೋಡಿ ಸೀತೆಯ ಕಷ್ಟ ಪರಿಹಾರಾರ್ಥಕವಾಗಿ ತೆಗೆದುಕೊಂಡು ಬಂದಿದ್ದೇನೆ. ಇದರಿಂದ ಆ ಸೀತೆಗೂ ಉಪಕಾರ ಮಾಡಿದಂತಾಯಿತು. ಇನ್ನು ಆ ಬಡರಾಮನಿಗೂ ಕಾಡಿನಲ್ಲಿ ತೊಂದರೆ ಇಲ್ಲದೆ ದುರುಪ ಮಾಡುವುದಕ್ಕೆ ಅನುಕೂಲ ಮಾಡಿಕೊಟ್ಟಂಗಾಯ್ತು. ಇದಕ್ಕೇಕೋ ಇಷ್ಟು ದುರಾಗ್ರಹ? ಓಹೋ, ಇವನೇ ಈ ಕಳ್ಳರ ಬೇಕಲ್ಲವೇ? ಏನು ಕಳ್ಳ? ರಾಮ ಲಕ್ಷ್ಮಣರಿಲ್ಲ ಸಮಯದಲ್ಲಿ ಆ ಪರ್ಣಕುಟೀರಕ್ಕೆ ಹೋಗಿ ಶಿವಭೂತಧಾರಿಯಾಗಿ ನಿಂತು ಪುಷ್ಪಕ ವಿಮಾನವನ್ನು ತುಳಿದು ಭವತಿ ಭವತಿ ಭಿಕ್ಷಾಂ ದೇಹಿ
ಭವತಿ ಭಿಕ್ಷಾಂ ದೇಹಿ, ಇಡೀ ಅನ್ನವ ಹಾಕಿರಿ ಈ ರೀತಿ ಎಂಬುದಾಗಿ ಭಿಕ್ಷೆಯನ್ನು ಬೇಡುವನಂತೆ ಹೋಗಿ ತಿರುಪೆ ಬೀದಿಯ ಬಿಕಾರಿಯಂತೆ ಸೀತೆಯನ್ನು ಕದ್ದು ತೆಗೆದುಕೊಂಡು ಬಂದೆ. ಏಕೆ? ರಾಮ ಲಕ್ಷ್ಮಣ ಆಂಜನೇಯರ ಎದುರು ನೀನು ಬಲಾತ್ಕಾರದಿಂದ ಸೀತೆಯನ್ನು ತಂದಿದ್ದರೆ ನಿನ್ನ ಪೌರುಷಕ್ಕೆ ಸರಿ ಹೋಗುತ್ತಿರಲಿಲ್ಲವೇ? ಹಾಗೇಕೆ ಮಾಡಲಿಲ್ಲ ನೀಚ? ಹಾಗೆ ಮಾಡಿದ್ದಲ್ಲಿ ಪಾಪ ಬಡಪಾಯಿಗಳು ನೊಂದುಕೊಳ್ಳುತ್ತಾರೆಂಬುದಕ್ಕಾಗಿಯೋ ಕೈ ಹಿಡಿದ ಪತ್ನಿಯನ್ನು ಕಣ್ಣಾರು ತೆಗೆದುಕೊಂಡು ಬಂದರೆ ಬಿಡಿಸಿಕೊಳ್ಳಲು ಕೈಲಾಗದೆ ಕೊರಗೂರೆಂಬ ಹಿತಚಿಂತನೆಯಿಂದ ತರಬೇಕಾಯಿತು. ತಿಳಿಯಿತು? ಓಹೋ, ತಿಳಿಯಿತು. ಅಂತಹ ವೀರನಾಗಿದ್ದರಿಂದಲೇ ಸೀತಾ ಸ್ವಯಂವರದಲ್ಲಿ ಅರಧನಸ್ಸನ್ನು ಮೇಲೆ ಕೆತ್ತಲಾಗದೆ ಎದೆಯ ಮೇಲೆ ಎಳೆದುಕೊಂಡು ಹಾ ಎಂದು ಬಿದ್ದಿರುವಾಗ ನಿನ್ನ ಅಂಗರಕ್ಷಕರು ಬಂದು ಕೊಡಲ್ವ ನೀವೇನು? ನಿನ್ನ ಅಂಗರಕ್ಷಕರು ಬಂದು ನಿನ್ನನ್ನು ಎತ್ತಿದರಲ್ಲೋ, ಮರೆತು ಬಿಟ್ಟೆಯ? ಅದೇ ಅರಧನಸ್ಸನ್ನು ರಾಮಚಂದ್ರನು ಒಂದೇ ಒಂದು ಕೈಯಲ್ಲಿ ಎತ್ತಿ ಇಕ್ಕಡಿಗೈದರಲ್ಲ, ಅವರನ್ನು ಜಯಿಸಿ ಸೀತಾದೇವಿಯನ್ನು ತರುತ್ತಿದ್ದೀಯ. ಮಾನಗೇಡಿ ಎಲ್ಲವೋ ಕೋಣಗ, ಮೊದಲು ನೀನಾರೆಂಬುದನ್ನು ತಿಳಿಸು. ಏಕೆ? ನಾನಾರೆಂಬುದನ್ನು ಮರೆತು ಬಿಟ್ಟೆಯ? ನಾನು ಮಗುವಾಗಿದ್ದಾಗ ನಮ್ಮ ತಂದೆಯು ನಿನ್ನನ್ನು ಹಿಡಿದು ತಂದು ನನ್ನ ಜೋಗುಳದ ಕಲ್ಪಕ್ಕೆ ಕಟ್ಟಲು ಆಗ ನಾನು ವಿನೋದಕ್ಕಾಗಿ ನನ್ನ ಈ ಮುದ್ದು ಪಾದದಿಂದ ಒದೆಯುತ್ತಿದ್ದರೂ ಸಹ ಮಾನಗೇಡಿಯಂತೆ ಮೀಸೆಗಳನ್ನು ತಗ್ಗಿಸಿಕೊಂಡು ನಾನು ಒದ್ದ ಪಾದದ ಕುರಿತು ನಿನ್ನ ದೇಹದಲ್ಲಿದ್ದೆ. ಅದನ್ನೇ ಕೇಳು, ಅಂಗದನೆಂದು ಹೇಳುವುದು. ಮಗು ಅಂಗದ, ಸ್ವಲ್ಪ ನಿಧಾನಿಸು. ನೀನು ಇನ್ನು ಚಿಕ್ಕವನು. ವೈರಿಗಳ ಕುತಂತ್ರವನ್ನು ತಿಳಿಯಲಾರೆ. ನಾನು ಹೇಳುವನು ಕೇಳು. ನಿಮ್ಮ ಚಿಕ್ಕಪ್ಪನಾದ ರಾಜಾಂಬಿಲಾಷೆಗಾಗಿ ಮರದ ಮರೆಯಲ್ಲಿ ರಾಮನನ್ನು ನಿಲ್ಲಿಸಿ ನಿನ್ನ ತಂದೆಯನ್ನು ಕೊಲ್ಲಿಸಿದನು. ಈಗ ಹೇಳುವನು ಕೇಳು. ನೀನು ಏಕಾಂಗಿಯಾಗಿ ಬಂದಿರುವೆ. ತಾನೇ ಕಿಚ್ಚಿಂದಾಧಿಪತಿ ಆಗಬೇಕೆಂದು ಯೋಚಿಸಿ ಇದಾಗಿದೆಯಾ, ಬಂದಿದೆಯಾ? ಆಯ್ತು, ತಿಳಿಯಿತು. ಈಗ ನೀನು ನಿನ್ನ ಮೇಲಿನ ಕುತಂತ್ರವನ್ನು ತಿಳಿಯಲಾರೆ. ಹೋಗು, ರಾಜಧಾನಿ ಸೇರಿಕೊ. ಓಹೋ, ಎಲ್ಲರೂ ತಿಳಿದುಕೊಳ್ಳಬೇಕಾದ ವಿಷಯವಲ್ಲವೇ? ನಮ್ಮ ತಂದೆಯಾದ ವಾಲಿಯು ಕಾಮಾಂಧನಾಗಿ ಸುಗ್ರೀವನ ಹೆಂಡತಿಯಾದ ರುಮೆಯನ್ನು ಬಂಧನದಲ್ಲಿಟ್ಟನು. ಆಗ ಲೋಕರಕ್ಷಕನಿಂದ ಮರಣ ಸಂಭವಿಸಿತ್ತಲ್ಲವೇ? ಅದೇ ರೀತಿ ನೀವು ಲೋಕಮಾತೆಯಾದ ಸೀತಾದೇವಿಯನ್ನು ಅಶೋಕವನದಲ್ಲಿಟ್ಟಿದ್ದೀರಿ. ನಿಮಗೂ ಸಹ ಮರಣವೇ. ಎಚ್ಚರಿಕೆಯಿಂದಿರಿ. ನಾನು ಬಂದು ವೇಳೆ ಆಯಿತು. ನಾನು ಬಂದ ಸಮಾಚಾರವನ್ನು ತಿಳಿಸಿಬಿಡುತ್ತೇನೆ. ಆಮೇಲೆ ಅದರ ಮೇಲೆ ಅವರ ಹೊಣೆ. ನಿಮ್ಮ ಅದೃಷ್ಟಕ್ಕೆ ಹೊಣೆ ಯಾರು? ಏ ಕೋತಿ, ಎಷ್ಟು ಹೊತ್ತು ಮಗಳುತ್ತಿರುವೆ? ಜಾಗೃತಿಯಾಗಿ ಹೇಳು. ಹೇಳುವೆನು ಕೇಳು. ನೀವುಗಳೆಲ್ಲರೂ ಇನ್ನೂ ಕೆಲವು ದಿನಗಳ ಕಾಲ ಈ ಭೂಮಿಯ ಮೇಲೆ ವಾಸ ಮಾಡಬೇಕೆಂಬ ಆಸೆ ಇದ್ದರೆ ಸೀತಾದೇವಿಯನ್ನು ತೆಗೆದುಕೊಂಡು ಹೋಗಿ ಶ್ರೀರಾಮರಿಗೆ ಅರ್ಪಿಸಿ ಶರಣಾಗತರಾದರೆ ರಾಮರು ನಮ್ಮ ದನಿಗಳಾದ ರಾಮರಿಂದ ಆಜ್ಞೆಯಾಗಿರುವುದು. ಇದಕ್ಕೇನು ಹೇಳುವಿರೋ? ಎಲ್ಲವೋ ಕೋಳಗ, ಆ ರಾಮನಿಗೆ ಹೇಳು, ಹೆಂಡತಿಯ ಮೇಲೆ ಅಷ್ಟು ಆಸೆ ಇದ್ದರೆ ನಾನಾಗೆ ಬಂದು ಸತಿಯನ್ನು ಭಿಕ್ಷೆಯನ್ನು ಬೇಡಿದರೆ ಬಿಟ್ಟು ಬಿಡುತ್ತಿದ್ದರಂತೆ. ಒಂದು ವೇಳೆ ಬಿಟ್ಟರೂ ಕೂಡ ಕಾಡಿನಲ್ಲಿ ಹೆಂಡತಿಯನ್ನು ಸಾಕುವ ಶಕ್ತಿಯೂ ಇಲ್ಲವಾದುದರಿಂದ ಬಿಡುವುದಿಲ್ಲವಾಗಿಯೂ ತಿಳಿಸು. ಹೆಂಡತಿಯ ಮೇಲೆ ಅಷ್ಟು ಆಸೆ ಇದ್ದರೆ ಈಗಿನಿಂದಲೇ ಆ ಪರಶಿವನ ಕುರಿತು ತಪಸ್ಸನ್ನು ಮಾಡಿ ವರವನ್ನು ಪಡೆದು ಮುಂದಿನ ಜನ್ಮಕ್ಕಾದರೂ ಇದೇ ಸೀತೆಯನ್ನು ಪಡೆಯಲೆಂದು ಹೇಳು. ಹೋಗ. ಹೇಳುವೆನು ಕೇಳಿ. ನಿಮ್ಮ ತಮ್ಮರಾದ ಧರ್ಮನಂದನನಾದ ವಿಭೀಷಣನು ಕೈ ಮುಗಿದು ಬೇಡಿಕೊಳ್ಳುವನಂತೆ. ಏನೆಂದರೆ, ಈಗಲಾದರೂ ವಿವೇಕವನ್ನು ತಂದುಕೊಂಡು ಸೀತಾದೇವಿಯನ್ನು ಒಪ್ಪಿಸಿ ರಾಮರಿಗೆ ಶರಣಾಗತರಾದರೆ ಆಗುವಂತೆ ಕೈ ಮುಗಿದು ಬೇಡಿಕೊಳ್ಳುವರಂತೆ. ಅದಕ್ಕೂ ಮೀರಿದರೆ ನಿಮ್ಮೆಲ್ಲರಿಗೂ ಮರಣವೇ. ಆ ದ್ರೋಹಿಗೆ ಹೇಳು, ತಮ್ಮನೆಂಬ ಅಭಿಮಾನದಿಂದ ಬಿಟ್ಟು ಕಳಿಸಿರುವರಂತೆ. ಒಂದು ವೇಳೆ ಅವನೇನಾದರೂ ನನ್ನ ಕಣ್ಣಿಗೆ ಗೋಚರಿಸಿದರೆ ಅವನಿಗೆ ಮರಣವೇ ಸಿದ್ಧವೆಂದು ಹೇಳು. ಇನ್ನೊಂದು ಬಾರಿ ನೀನು ಅವನ ವಿಷಯವನ್ನೆತ್ತಿದರೆ ನಿನಗೂ ಮರಣವೇ ತಿಳಿ. ಸರಿ, ನನ್ನ ಅಳಿವಿನ ಚಿಂತೆ ಆಗಿರಲಿ. ನಿಮ್ಮೆಲ್ಲರನ್ನು
ಸರ್ವನಾಶ ಮಾಡುವಂತೆ ಸಂಹರಿಸುವಂತೆ ರಾಮನಿಂದ ಅಪ್ಪಣೆಯನ್ನು ಪಡೆದು ಬಂದಿದ್ದರೆ ಈ ಕ್ಷಣದಲ್ಲಿ ನಿಮ್ಮೆಲ್ಲರನ್ನು ಸರ್ವನಾಶ ಮಾಡಿ ಸೀತಾದೇವಿಯನ್ನು ತೆಗೆದುಕೊಂಡು ಹೋಗುತ್ತಿದ್ದೆ. ಅಪ್ಪಣೆಯನ್ನು ಪಡೆದು ಬರಲಿಲ್ಲ. ಹೇಳಿ ನುಡಿಯಲ್ಲ ಚಿತ್ತವ ನುಡಿಯಲ್ಲ ಚಿತ್ತವ ಕೇಳುವುದು ಕ್ಷಣದಿ ನೋಡು ನಿನಗೆ ಸಹಜ. ಕೋಡಗ ಪಲ್ಕರಿಯದಿರು ನೀ ಕೊಡಗ ಪಲ್ಕರಿಯದಿರಲಿ ಹಾಡುವ ಹರಡೆಗಳು ಬೇಗ ನಿಲ್ಲಿಸ ಮಂಗ. ಎಲ್ಲವ ಕೊಡಗ ಇಷ್ಟ ಬಂದಂತೆ ಹೆಚ್ಚು ಮಾತುಗಳನ್ನು ಆಡಿದ್ದಾರೆ. ಆದರೆ ನಿಮಿಷ ಮಾತ್ರದಲ್ಲಿ ಯಮಾಲಯವನ್ನು ಸೇರಿಸುವೆನು. ಓಹೋ, ಇವನೊಬ್ಬ ಹೆಂಗಳ ತಿಲಕ. ಹೇಳೋ ಮೂರ್ಖ, ಈಗ ನಿನ್ನ ತಂದೆ ಸಮೇತ ನೀನು ಯಮಲೋಕವನ್ನು ಸೇರಿವೆಯೋ ನಾನು ಸೇರಿವೆನೋ ನೋಡುತ್ತೀರೋ? ಕೂಳನೆಯನ್ನೊಳಿಪರಿ ಕುಚಾಳಿ ಮಾತುಗಳ ನಾಡಬೇಡವೋ ಮೂಡ. ನಾಲಿಗೆ ಬಾಳುವೆಯಲ್ಲಿ ಎನ್ನ ಗೆಳತಿ ಜಗದಲ್ಲಿ ಮರುಳೆ ಮರುಳೆ. ಸೊಕ್ಕಿದ ಮದಗರ್ವದಿ ಸೊಕ್ಕಿದ ಮದಗರ್ವದಿ ಸಕ್ಕಿನ ಅಲ್ಲಲ್ಲ ಕುಕ್ಕು ಇಲ್ಲ ಇಲ್ಲ ಕುಕ್ಕುಬೆ ನೀದ ಕುಕ್ಕುವೆ ನೀದ ಸಮುಜವಾ ರಕ್ಕಸರ ಮಾಯಗಿದು ಕೆಲವಾ ಚೀಮದ ಬಾರೋ ಬೇಗ ಎನ್ನುಳು ಸಾರೋ ಚೀಮದ ಬಾರೋ ಚೀಮದ ಬಾರೋ ಬೇಗ ಎನ್ನುಳು ಸಾರೋ ಚೀಮದ ಬಾರೋ ಮಳಲಿ ಶ್ರೀರಣಾಗ್ರದೋ ಮಳಲಿ ಶ್ರೀರಣಾಗ್ರದೋ ಚಳವೆ ಪಡಿಗೆ ಚೀಮದ ಬಾರೋ ಬೇಗ ಎನ್ನುಳು ಸಾರೋ ಚೀಮದ ಬಾರೋ. ಕಡು ನುಡಿಯುವುದೇನು ಓಡು ಚವದಿ ನೀನು ಕಡು ನುಡಿಯುವುದೇನು ಕಡು ನುಡಿಯುವುದೇನು ಓಡು ಚವದಿ ನೀನು ಕಡು ನುಡಿಯುವುದೇನು. ನೋಡು ನಿನ್ನ ಗೋಳವ ನೋಡು ನಿನ್ನ ಗೋಳವ ಕಡಿದ ಬಡಿವ ತುಳುಕದಿರ ಕಡು ನುಡಿಯುವುದೇನು ಓಡು ಚವದಿ ನೀನು ಕಡು ನುಡಿಯುವುದೇನು. ಧೀರತನದ ಪೌರಷ ಸೋರತನದ ಸಾಹಸ ಧೀರತನದ ಪೌರಷ ಧೀರತನದ ಪೌರಷ ಸೋರತನದ ಸಾಹಸ ಧೀರತನದ ಪೌರಷ ಧಾನ ಬಿಡಲು ಮಾತಯ ತಿರುಪತಿ
ಅನ್ನಕಬಹುದ ಅನ್ನನದೋಳ್ ಬಣ್ಣದು ಕೋತಿ ಬವರದೋಳ್ ಅನ್ನಕಬಹುದ ಅನ್ನನದೋಳ್ ಕಣತು ನೋಡ ಕೊಡುಗವೋ ಕೆಣತು ನೋಡ ಕೊಡುಗವೋ ಬಳಸಿರದಿರಿ ತಳಿಸಿದಾರ ಅನ್ನಕಬಹುದ ಅನ್ನನದೋಳ್ ಬಣ್ಣದು ಕೋತಿ ಬವರದೋಳ್ ಅನ್ನಕಬಹುದ ಅನ್ನನದೋಳ್ ಚರುಮರುಗಳಾಟ ಬೆರೆಸಿ ನಂದಿ ನೋಟ ಚರುಮರುಗಳಾಟ ಬೆರೆಸಿ ನಂದಿ ನೋಟ ಚರಳು ತನ್ನುವುದೇಂದಿಗ ಚರಳು ತನ್ನುವುದೇಂದಿಗ ಹರಿಸಿ ತುರಿಸಿ ಹೊರಳ ಬರುತ್ತದೆ ಧೀರತನದ ಪೌರಷ ಚೋರತನದ ಸಾಕಸ ಧೀರತನದ ಪೌರಷ ಚಾರ ಬಿಡಲು ಮಾತೆಯ ಚಾರ ಬಿಡಲು ಮಾತೆಯ ಹುಳಿವೆ ಕಡಿವೆ ಬಳಿಗೆ ತರುವೆ ಅನರ್ಥವಾಯಿತು ಅನರ್ಥವಾಯಿತು. ಇದೇನು ಲಂಕಾಪಟ್ಟಣದಲ್ಲಿ ಯುದ್ಧವೂ ಸಾರುವಂತೆ ಕಾಣುತ್ತಿರುವರಲ್ಲ. ಅಂಗದರಾಯನು ಅಲ್ಲಿಂದ ಎಸೆದ ಕುದುರೆ ದಂತವೆಲ್ಲವೂ ನಮ್ಮ ಪಾಳ್ಯ ಮೇಲೆ ಬೀಳುತ್ತಿರುವುದಲ್ಲ. ಅಂಗದ ಕುಮಾರನೇ ಅದನ್ನು ತಿಳಿಯುವುದು ಈ ಭೀಷಣ. ಜಾಗ್ರತೆಯಾಗಿ ಆಂಜನೇಯನನ್ನು ಸಹಾಯ ಕಳಿಸುವುದು ನಮ್ಮ ಕರ್ತವ್ಯ. ಅಂಗದನನ್ನು ಒಂಟಿಯಾಗಿ ಕಳಿಸುವುದೇ ತಪ್ಪಾಯಿತು. ಆಂಜನೇಯ, ಜಾಗ್ರತೆಯಾಗಿ ಹೋಗಿ ಕರೆದುಕೊಂಡು ಬಾ ಹೋಗು. ರಾಮಚಂದ್ರ, ತಮ್ಮ ಪಾದಕ್ಕೆ ಶರಣು. ಜೈ ರಘುವೀರ ಸಮರ್ಥ. ಕಪಿರಾಜ, ವಿಜಯಶಾಲಿಯಾಗಿ ಹೋಗಿ ಬಾ. ಓಡದಿರಿ ರಣಪಲಾಯನಗಳು. ಮೆರಬೆಯ ದಾನನೆಂದು ಮೆರಬೆಯ ಬಣ್ಣ ತರುವೆ ಉಳಿವೆಯ ದಾನನೆಂದು ಮೆರಬೆಯ ಚೀಣ ಉಳ್ಳ ದಾನನೋ ಚೀಣ ಉಳ್ಳ ದಾನನೋ ನಿಲುವ ಬರಲ ದಾನನೆಂದು ಮೆರಬೆಯ ಬಣ್ಣ ತರುವೆ ಅರಿವೆಯ ದಾನನೆಂದು ಮೆರಬೆಯ ಚೀಮದಾಂತ ಬಾರೋ ಬೇಗ ಎನಳು ಸಾರೋ ಚೀಮದಾಂತ ಬಾರೋ. ವಿಜಯೀ ಭವ ಅಂಗದ ಕುಮಾರ. ಅಲೇರು ಮೆಚ್ಚಿದೆ ನಿನ್ನಯ ಶೌರ್ಯಕ್ಕೆ ಮೆಚ್ಚಿದೆ ನಿನ್ನಯ ಶೌರ್ಯಕ್ಕೆ ಅಚ್ಯುತಾನಂದದರು ಶನಕ ಓಡುವ ತವಕ ಆ ಆ ಆ ಬಹು ಅಂಗದ ಕುಮಾರ. ಆಂಜನೇಯ, ಚಚ್ಚದೆಳ್ತಾದಿ ಜಯಿಸಿದೆ ಸಚರಿತ ಸಾಹಸಕ್ಕೆ ಮಿಗಿಲಹುದೆ ಜಗದೋಳ್. ಆ ಆ ಆ ಮಗು ಅಂಗದ ಕುಮಾರ, ವಿಜಯೀ ಭವ. ಇನ್ನ ರಕ್ಕಸರೆಲ್ಲರೂ ಪಲಾಯವನಾದರು ತಾನೆ. ನಡೆ, ರಾಮಚಂದ್ರರು ನಿನ್ನನ್ನು ನೋಡಲು ತವಕ ಪಡುತ್ತಿದ್ದಾರೆ. ಜಾಗೃತೆಯಾಗಿ ಹೋಗೋಣ. ಮಾವ, ಮಹದಾಜ್ಞೆ. ಇನ್ನೊಂದು ವಿಚಾರವಿರುವುದು, ಹೇಳಿ ಬರುತ್ತೇನೆ. ಎಲೈ ದೇವತೆಗಳೇ, ಇನ್ನು ಈ ನೀಚ ರಾವಣನ ಸೇವಾವಧಿಯು ಮುಗಿಯಿತು. ಈಗಲೇ ನೀವೆಲ್ಲ ಲಂಕಾಪಟ್ಟಣವನ್ನು ಬಿಡಬೇಕು.
ನೀವೇನಾದರೂ ಲಂಕಾಪಟ್ಟಣವನ್ನು ಬಿಡದಿದ್ದರೆ ನಿಮಗೆ ತಕ್ಕ ಪ್ರಾಯಶ್ಚಿತ್ತ ಮಾಡುವೆನು. ಎಲೆ ದೇವತೆಗಳೇ, ಈಗಲೇ ಹೊರಡಿ, ಹೊರಡಿ. ರಾಮ ರಾಮ ಜಯ ರಾಜ ರಾಮ, ರಾಮ ರಾಮ ಜಯ ಸೀತಾರಾಮ. ಪಾವನ ಚರಿತನ ವಂದನವೋ ರಮ, ಮುಂದಾವತಿಯ ವಂದನವೋ ರಮ. ರಾವಣ ಚರಿತನ ವಂದನವೋ ರಮ, ವಂದನವೋ ರಮ. ರಾಮ ರಾಮ ಜಯ ರಾಜ ರಾಮ, ರಾಮ ರಾಮ ಜಯ ಸೀತಾರಾಮ. ಶ್ರೀರಾಮಚಂದ್ರ, ತಮ್ಮ ಘನಚರಣಾಂಬುಜಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರ. ಅಂಗದ ಕುಮಾರ, ವಿಜಯಶಾಲಿಯಾಗಿ ಹೋಗಿ ಬಂದೆಯ. ಹೋದ ಸಮಾಚಾರವೇನು? ಸ್ವಾಮಿ, ಏನೆಂದು ಹೇಳಲಿ? ನೀವು ಹೇಳಿದ ಎಲ್ಲಾ ವಿಚಾರವನ್ನು ಆ ರಾಕ್ಷಸರಿಗೆ ವಿವರಿಸಿದನು. ಆಗ ಆ ರಾಕ್ಷಸರು ಕೆಂಡಮಂಡಲವಾಗಿ ರಾಮನಿಗೆ ಸೀತೆಯ ಮೇಲೆ ಅಷ್ಟು ಅಭಿಮತವಿದ್ದರೆ ಮುಂದಿನ ಜನ್ಮದಲ್ಲಿ ತಪಸ್ಸು ಮಾಡಿ ಸೀತೆಯನ್ನು ಪಡೆಯಬೇಕೆಂದು ಅಪ್ಪಣೆ ಆಯಿತು ಸ್ವಾಮಿ. ಹಾಗೂ ಈ ವಿಭೀಷಣನು ಅವರ ಕಣ್ಣಿಗೆ ಗೋಚರಿಸಿದ್ದೇ ಆದರೆ ಅವರಿಗೆ ಮರಣವೇ ನಿಶ್ಚಯವಾಗಿದೆ ಹೀಗೆಂದು ಹೇಳಿದರು. ವಿಭೀಷಣ, ಮುಂದಿನ ರಣಾಂಗಣದ ವಿಷಯವಾಗಿ ನಿಮ್ಮ ಮನೋಗತವೇನು? ಜನತೆ ನಾಥ ಅನಾಥ ರಕ್ಷಕ ರಾಮ, ಮನವಾ ಸ್ವರೂಪ ದಿನಾದಿ ದೀಪ. ರಾಮ ರಾಮ ರಾಮ. ಧನುಜೇಂದ್ರ ರಾವಣಗೆ ಅನುದಿನವೂ ಶಾಂತಿಯನು. ಧನುಜೇಂದ್ರ ರಾವಣಗೆ ಅನುದಿನವೂ ಶಾಂತಿಯನು. ವಿನಯದಿಂದಲೇ ಬೇಡಿ, ವಿನಯದಿಂದಲೇ ಬೇಡಿ ಮುನಿಗೋ ಬಂದೆನು ನಾನು. ಜನಕ್ಕೆ ನಾಥ ಅನಾಥ ರಕ್ಷಕ ರಾಮ, ಮನವಾ ಸ್ವರೂಪ ದಿನಾದಿನಿ ಬಾ. ರಾಮ ರಾಮ ರಾಮ. ರಕ್ಷಕಾರು ನಮಗಾರು ರಕ್ಷಿಸಾದೆ ಬಿಡಲೇನು. ರಕ್ಷಕಾರು ನಮಗಾರು ರಕ್ಷಿಸಾದೆ ಬಿಡಲೇನು. ಕುಕ್ಕಿಯೊಳು ಜಗವನ್ನು, ಕುಕ್ಕಿಯೊಳು ಜಗವನ್ನು ರಕ್ಷಿಸುವ ದೊರೆಯೇ. ಜನಕ್ಕೆ ನಾಥ
ರಾಮಚಂದ್ರ, ಇನ್ನು ಅವನ ದುರ್ದೈವದ ಫಲ ಮುಂದೆ ನಿಮಗೆ ತಿಳಿದಂತೆ ಮಾಡಿ. ಸುಗ್ರೀವ ರಾಜ, ನಾಳೆ ಸೂರ್ಯೋದಯದಿಂದಲೇ ಆ ಲಂಕಾಪಟ್ಟಣಕ್ಕೆ ನಮ್ಮ ಸೈನ್ಯವೆಲ್ಲ ಸಿದ್ಧಪಡಿಸು. ಮಹಾಪ್ರಸಾದ. ಮನಸಿ ಜಾತ ನಲುಗಿ ನುರಿಯ ಅನುಸಾರಿಸಲವೇ ಜಗದಳು ಮನಸಿ ಜಾತ ನಲುಗಿ ನುರಿಯ ಅನುಸಾರಿಸಲವೇ ಜಗದಳು ತನು ವಿವೇಕ ಗುಂದಿತನಗೆ ತನು ವಿವೇಕ ಗುಂದಿತನಗೆ ತಾಳಲಾರೆ ತಾಪವನ್ನ ತಾಳಲಾರೆ ತಾಪವನ್ನ ಮನಸಿ ಜಾತ ನಲುಗಿ ನುರಿಯ ಅನುಸಾರಿಸಲವೇ ಜಗದಳು ಕುಸುಮ ಬಾಣ ಒಂದು ಹೂಡಿ ಎಸೆವರೆಲ್ಲ ಗುರಿಯ ಮಾಡಿ ಬಿಸುಜ ಮುಖಿಯ ಕೂಡದಿರಲು ಬಿಸುಜ ಮುಖಿಯ ಕೂಡದಿರಲು ನಸಳುವುದು ಕಾಣೆ ನಮ ನಸಳುವುದು ಕಾಣೆ ನಮ ಮನಸಿ ಜಾತ ನಲುಗಿ ನುರಿಯ ಅನುಸಾರಿಸಲವೇ ಜಗದಳು ಮಂತ್ರಿ, ನನ್ನ ಮನವಾದರೂ ಆ ಸೀತೆಯ ಮೇಲೆ ನಟ್ಟು ಬೇರೂರಿರುವುದಲ್ಲ. ಆ ಕೋಮಲಾಂಗಿಯು ನನ್ನನ್ನು ವರಿಸದಿದ್ದರೆ ನಾನು ಉಳಿಯುವ ಸಂಭವವೇ ಇಲ್ಲ. ಇದಕ್ಕೇನು ಮಾಡುವುದು? ನಿಜ, ನನಗೂ ಅದೇ ರೀತಿ ತೋರುತ್ತಿದೆ. ಹೇಗೆ? ಹೇಗೆಂದರೆ ಆ ಸೀತೆಯು ನಿನ್ನನ್ನು ಒರಿಸುವುದೂ ಇಲ್ಲ, ನಿಮ್ಮ ಪ್ರಾಣ ಉಳಿಯುವುದೂ ಇಲ್ಲ. ಇದಕ್ಕೇನು ಮಾಡುವುದು? ನೀವೇ ಯೋಚಿಸಿ ನೋಡಿ. ಸರಿ, ಈಗ ನನಗೊಂದು ಯೋಚನೆ ಒಳಿಯುತ್ತಿದೆ. ಆ ರಾಮನಿರುವವರೆಗೂ ಆ ಸೀತೆ ನನ್ನನ್ನು ವರಿಸುವುದಿಲ್ಲ. ಇದಕ್ಕಾಗಿ ಮಾಯಾಪ್ರವೀಣನಾದ ವಿದ್ಯುತ್ ಜಿಹ್ವನಿಂದ ರಾಮನ ಶಿರದಂತೆ ಒಂದು ತಲೆಯನ್ನು ನಿರ್ಮಿಸಿಕೊಂಡು ಹೋಗಿ ಸೀತೆಯ ಮುಂದಿರಿಸಿ ಈ ದಿನವೇ ಆ ಸೀತೆ ನನ್ನನ್ನು ವರಿಸುವಂತೆ ಮಾಡುವೆನು. ಮಹಾದಾಜ್ಞೆ. ನಾಥ, ನಮಸ್ಕರಿಸು. ವಿಜಯೀ ಭವ. ನಾಥ, ಇದೇಕೆ ಈ ದಿನ ಹೀಗೆ ಮೌನವಾಗಿರುವಿರಲ್ಲ? ಯಾವುದೋ ಆಲೋಚನೆಯಲ್ಲಿ ಮಗ್ನರಾಗಿರುವಿರಲ್ಲ, ತಿಳಿಸಬಾರದೆ ಸ್ವಾಮಿ? ಇದನ್ನು ಕೇಳಿ ನಿನಗೇನಾಗಬೇಕಿದೆ? ಸ್ವಾಮಿ, ಸ್ವಾಮಿ, ಏನೂ ಇಲ್ಲವೇ ಸ್ವಾಮಿ? ಇದೇನು, ನಾನು ನಿಮ್ಮ ಅರ್ಧಾಂಗಿಯಲ್ಲವೇ? ವಿಚಾರವೇನೆಂದು ನನ್ನೊಡನೆ ಹೇಳಬಾರದೆ ಸ್ವಾಮಿ? ಮತ್ತೇನು? ಆ ಸೀತೆಯ ಮೇಲೆ ನಟ್ಟು ಬೇರೂರಿರುವ ಅನುರಾಗವೇ
ಈ ಚಿಂತೆಗೆ ಕಾರಣವಲ್ಲದೆ ಮತ್ತೇನು? ಏನ್ ಹೇಳಿದ್ರಿ? ಸೀತೆ ನಾಥ ತಡೆ ಮೋಹವ ನಾಥ ತಡೆ ಮೋಹವ ಬಿಡು ದುರದ ಕ್ರೌರ್ಯವನ್ನು ನಡೆಸಲಿಲ್ಲ ಮಾತುಗಳ ನಾಥ ಬಿಡು ದುರದ ಕ್ರೌರ್ಯವನ್ನು ನಡೆಸಲಿಲ್ಲ ಮಾತುಗಳ ನಾಥ ಬಿಡು ಮೋಹವ ಅಪಕಾರಗೈದವಗೆ ಅಪಜಯವೇ ಶಾಶ್ವತವು. ಸ್ವಾಮಿ ಅಪಕಾರಗೈದವಗೆ ಅಪಜಯವೇ ಶಾಶ್ವತ. ಜಪಲ ಸೀತೆಯ ರಾಮ ಜಪಲ ಸೀತೆಯ ರಾಮ ನೃಪನೆಡೆಗೆ ಕಳುಹುವುದು. ಜಪಲ ಸೀತೆಯ ರಾಮ ನೃಪನೆಡೆಗೆ ಸೆಳೆಯುವುದು. ನಾಥ ಬಿಡು ತಡೆ ಮೋಹವ ಬಿಡು ಮೋಹವ ನರನಲ್ಲರ ರಾಮ ನರನಲ್ಲರ ರಾಮ ಪಿರಿದಾಗಿ ಯೋಚಿಸುನಿ. ನರನಲ್ಲರ ರಾಮ ಪಿರಿದಾಗಿ ಯೋಚಿಸು ನೆರೆದಿರುವ ಮಾರ್ಬಲರ ನೆರೆದಿರುವ ಮಾರ್ಬಲರ ತರ ಚರರೆ ನೀ ನೋಡಿ. ನಾಥ ಬಿಡು ಮೋಹವ ಸ್ವಾಮಿ ನನ್ನ ಮಾತನ್ನು ಕೇಳಿ. ರಾಮಚಂದ್ರನನ್ನು ಯಾರೆಂದು ತಿಳಿದಿರಿ? ರಾಮಚಂದ್ರನು ನಾರಾಯಣ ಸ್ವರೂಪನು. ಸೀತಾದೇವಿಯನ್ನು ಯಾರೆಂದು ತಿಳಿದಿರುವಿರಿ? ಸೀತಾದೇವಿಯು ಲಕ್ಷ್ಮೀದೇವಿ ಸ್ವರೂಪಳು. ಅಲ್ಲದೆ ಈ ವಿಚಾರವನ್ನು ನಿಮ್ಮ ಮಾವನವರಾದ ಮೌಲ್ಯವಂತರು ನಿಮಗೆ ತಿಳಿಸಿರಲಿಲ್ಲವೇ? ಅದು ಅಲ್ಲದೆ ಅವರಿಂದ ನಮ್ಮ ವಂಶ ನಾಶನವಾಗುವುದೆಂದು ನಿಮ್ಮ ಕೈಕಸಾದೇವಿಯವರಾದ ನಿಮ್ಮ ತಾಯಿಯವರೇ ಹೇಳಿರಲಿಲ್ಲವೇ? ಆ ಹಿರಿಯರ ಎಲ್ಲವನ್ನೂ ನಿರ್ಲಕ್ಷಿಸಿದಿರಿ, ತಿರಸ್ಕರಿಸಿದಿರಿ. ಈಗಲಾದ್ರೂ ನನ್ನ ಮಾತನ್ನಾದ್ರೂ ಕೇಳಿ ಸ್ವಾಮಿ. ಅಪಮೃತ್ಯುವನ್ನು ತೊಲಗಿಸುವಿರ ಸ್ವಾಮಿ? ಕುಡಿದು ಬದುಕುವರ ವಿಷವ ಕುಡಿದು ಬದುಕುವರ ವಿಷವ ನಡೆದು ಜೀವಿಸಬಹುದೇ ಪಾಪಕ ನೋಳ್ ತರುಣಿ 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 ಸಡಗರದಿ ಸ್ವರ್ಗದಿ ಮರಳುವರು ಸಡಗರದಿ ಸ್ವರ್ಗದಿ ಮರಳುವರು ಬಿಡಿಸಿಕೊಂಬುವರಿಲ್ಲ ನನ್ನನ್ನು ಜಯಿಸಿ ಸೀತೆಯ ತರುಣಿ 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 ಇದೇನು
ಕಂಡು ಕೇಳಿದವರೆಲ್ಲ ಆ ಬಲರಾಮನನ್ನು ಶ್ರೀಮನ್ನಾರಾಯಣನೆಂದು ಮಾಡಲ್ಲ. ಇದೇನು ನಿಂತ ನೆಲದ ಗುಣವೋ ಅಥವಾ ಬಂದ ಕಾಲದ ಗುಣವೋ? ನನ್ನ ಚಿಂತೆಗೆ ಯಾರು ಅಡ್ಡಿ ಬರಕೂಡದು.